ಹಲೋ ಡಿಯರ್ ಲರ್ನರ್ಸ್, ಈ ವಿಡಿಯೋದಲ್ಲಿ ನಾವು ದ ನೈಟಿಂಗೇಲ್ ಆ್ಯಂಡ್ ದ ರೋಸ್ ಅಂತಕ್ಕಂತಹ ಆಸ್ಕರ್ ವೈಲ್ಡ್ ಅವರ ಸ್ಟೋರಿಯ ಸಮರಿಯನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ನೋಡಿ, ದ ನೈಟಿಂಗೇಲ್ ಆ್ಯಂಡ್ ದ ರೋಸ್ ಅಂತಕ್ಕಂತಹ ಒಂದು ಕಥೆ ಏನಿದೆನೋ ಇದೊಂದು ಫೇರಿ ಟೇಲ್, ಅಂದರೆ ನಾವು ಕಾಲ್ಪನಿಕ ಕಥೆ ಅಂತೇಳಿ ಕರಿತೇವೆ. ಇದನ್ನು ಆಸ್ಕರ್ ವೈಲ್ಡ್ ಅವರು ಬರೆದಿದ್ದಾರೆ. ಈ ಒಂದು ಕಥೆ ಎಲ್ಲಿ ಪಬ್ಲಿಷ್ ಆಗುತ್ತೆ ಅಂದರೆ ನೋಡಿ, 1888ರಲ್ಲಿ ಒಂದು ಪುಸ್ತಕವನ್ನು ಪ್ರಕಟಣೆ ಮಾಡ್ತಾರೆ. ಅದರ ಹೆಸರು ಏನಪ್ಪ ಅಂದರೆ ದ ಹ್ಯಾಪಿ ಪ್ರಿನ್ಸ್ ಆ್ಯಂಡ್ ಅದರ್ ಟೇಲ್ಸ್ ಅಂತಕ್ಕಂಥದ್ದು. ಆ ಒಂದು ದ ಹ್ಯಾಪಿ ಪ್ರಿನ್ಸ್ ಆ್ಯಂಡ್ ಅದರ್ ಟೇಲ್ಸ್ ಅಲ್ಲಿ ಈ ಒಂದು ಕಥೆಯು ಕೂಡ ಪಬ್ಲಿಷ್ ಆಗಿರುತ್ತೆ. ಈ ಒಂದು ಪಾಯಿಂಟ್ ನಿಮಗೆ ನೆನಪಿರಲಿ. ಇನ್ನು ಈ ಸ್ಟೋರಿಯ ಒಂದು ತಿರುಳು ಏನಿದೆ ಅಂತಕ್ಕಂಥದ್ದನ್ನ ನೋಡೋಣ. ದಿ ಸ್ಟೋರಿ ಈಸ್ ಅಬೌಟ್ ಎ ಸ್ಟೂಡೆಂಟ್ ಹೂ ಈಸ್ ಇನ್ ಲವ್ ವಿತ್ ಎ ವುಮೆನ್. ಅಂದರೆ ಒಬ್ಬ ಮಹಿಳೆಯ ಪ್ರೀತಿಯಲ್ಲಿ ಬಿದ್ದಂತಹ ಹುಡುಗನ ಕಥೆಯನ್ನು ನಾವು ಈ ಸ್ಟೋರಿಯಲ್ಲಿ ನೋಡ್ತಾ ಹೋಗ್ತೇವೆ. ಎ ಪ್ರೊಫೆಸರ್ಸ್ ಡಾಟರ್. ಎಸ್, ಆ ಹುಡುಗಿ ಅಥವಾ ವುಮೆನ್ ಯಾರಾಗಿದ್ರಪ್ಪ ಅಂದರೆ ಪ್ರೊಫೆಸರ್ ಇರ್ತಾರೆ ಒಬ್ರು, ಅವರ ಡಾಟರ್ ಆಗಿರ್ತಾಳೆ. ಶಿ ಹ್ಯಾಸ್ ಟೋಲ್ಡ್ ಹಿಮ್ ಶಿ ವಿಲ್ ಡ್ಯಾನ್ಸ್ ವಿತ್ ಹಿಮ್ ಇಫ್ ಹಿ ಬ್ರಿಂಗ್ಸ್ ಹರ್ ರೆಡ್ ರೋಸಸ್. ಎಸ್, ನೀನು ಒಂದು ವೇಳೆ ನನಗೆ ರೆಡ್ ರೋಸಸ್ ಅನ್ನ ತಂದು ಕೊಟ್ಟಿದ್ದೆ ಆದರೆ ನಾನು ನಿನ್ನ ಜೊತೆ ಡ್ಯಾನ್ಸ್ ಮಾಡ್ತೇನೆ ಅಂತಕ್ಕಂತಹ ಒಂದು ಬೇಡಿಕೆಯನ್ನ ಆ ಒಂದು ಹುಡುಗಿ ಏನಿರ್ತಾಳೋ ಅವಳು ಈ ಒಂದು ಹುಡುಗನಿಗೆ ಅಥವಾ ಸ್ಟೂಡೆಂಟ್ಗೆ ಒಂದು ಮನವಿಯನ್ನ ಅಥವಾ ಒಂದು ಬೇಡಿಕೆಯನ್ನ ಇಡ್ತಾಳೆ. ಬಟ್ ಇಲ್ಲೊಂದು ಪ್ರಾಬ್ಲಮ್ ಇದೆ. ಅದೇನಪ್ಪ ಅಂದ್ರೆ ನೋಡಿ, ಬಟ್ ದ ಸ್ಟೂಡೆಂಟ್ಸ್ ಗಾರ್ಡನ್ ಡಸ್ ನಾಟ್ ಕಂಟೈನ್ ಎನಿ ರೋಸಸ್. ಎಸ್, ಆ ಒಂದು ಸ್ಟೂಡೆಂಟ್ನ ಗಾರ್ಡನ್ನಲ್ಲಿ ಏನು ಹೂಗಳಿರ್ತವೋ ಅಲ್ಲಿ ಯಾವುದೇ ರೆಡ್ ರೋಸಸ್ ಕೂಡ ಇರೋದಿಲ್ಲ. He was seeking a red rose for his beloved in order to win her affections. ಎಸ್, ಅವಳ ಒಂದು ಪ್ರೀತಿಯನ್ನ ಗೆಲ್ಲಬೇಕು ಅಂದ್ರೆ ಈಗ ಅವಳು ಏನು ಕೋರಿಕೆಯನ್ನ ಇಟ್ಟಿದ್ದಾಳೋ ಅದನ್ನ ಈಡೇರಿಸಬೇಕಾಗಿರ್ತಕ್ಕಂಥದ್ದು ಅವನ ಕರ್ತವ್ಯ ಆಗಿದೆ. ಏನಾದ್ರೂ ಮಾಡಿ ನಾನು ಅವಳಿಗೆ ರೆಡ್ ರೋಸ್ ಅನ್ನ ತಂದು ಕೊಡಬೇಕು ಅಂತಕ್ಕಂತಹ ಇಚ್ಛೆ ಅವನಲ್ಲಿ ಇರುತ್ತೆ. ದಟ್ ವಾಸ್ ವೆರಿ ಡಿಫಿಕಲ್ಟ್ ಬಿಕಾಸ್ ಇಟ್ ವಾಸ್ ವಿಂಟರ್ ಅಂಡ್ ದೇರ್ ವರ್ ವೆರಿ ಫ್ಯೂ ರೋಸಸ್ ಆ್ಯಂಡ್ ಈವನ್ ದೋಸ್ ವರ್ ನಾಟ್ ರೆಡ್. ಎಸ್, ಅದೊಂದು ವಿಂಟರ್ ಸೀಸನ್ ಆಗಿರುತ್ತೆ. ವಿಂಟರ್ ಸೀಸನ್ನಲ್ಲಿ ಯಾವುದೇ ಹೂಗಳು ಕೂಡ ಸಿಗೋದಿಲ್ಲ. ಕೇವಲ ಕೆಲವು ರೋಸಸ್ಗಳು ಅವನ ಕಣ್ಣಿಗೆ ಬೀಳ್ತವೆ, ಆದರೆ ಅವ್ಯಾವೂ ಕೂಡ ರೆಡ್ ರೋಸಸ್ ಆಗಿರೋದಿಲ್ಲ. ಬೇರೆ ಬೇರೆ ಕಲರ್ನ ರೋಸ್ಗಳು ಅಲ್ಲಿ ಕಾಣ್ತವೆ, ಬಟ್ ರೆಡ್ ರೋಸಲ್ಲಿ ಕಾಣಿಸೋದೇ ಇಲ್ಲ. ಎಸ್, ನೀವು ಚಿತ್ರದಲ್ಲಿ ಗಮನಿಸಬಹುದು, ಒಂದು ಹೂವನ್ನು ಕೊಡ್ತಕ್ಕಂತಹ ಒಬ್ಬ ಸ್ಟೂಡೆಂಟ್ ಇದ್ದಾನೆ ಮತ್ತು ಅವನ ಪಕ್ಕದಲ್ಲಿ ಒಂದು ಲೇಡಿ ಕೂಡ ಇದ್ದಾಳೆ. ಎಸ್, ನೆಕ್ಸ್ಟ್ ಪಾಯಿಂಟ್ ನೋಡಿ, ದ ನೈಟಿಂಗೇಲ್ ಲಿಸನ್ಸ್ ಟು ದ ಲವ್ಲಾರ್ನ್ ಸ್ಟೂಡೆಂಟ್ ಲ್ಯಾಮೆಂಟಿಂಗ್ ಹೀಸ್ ಹೋಪ್ಲೆಸ್ ಲವ್ ಅಂಡ್ ಫೀಲ್ಸ್ ಸಾರಿ ಫಾರ್ ಹಿಮ್. ಎಸ್, ಒಂದು ಪಕ್ಷಿ ಇರುತ್ತೆ, ನೈಟಿಂಗೇಲ್ ಪಕ್ಷಿ. ಅದೇನು ಮಾಡುತ್ತೆ ಅಂದರೆ ಈ ಹುಡುಗ ಪ್ರೀತಿಯ ಒಂದು ತೊಳಲಾಟದಲ್ಲಿ ಏನು ಬಿದ್ದಿರ್ತಾನೋ, ಅಂದರೆ ಯಾವ ರೀತಿ ನಾನು ರೆಡ್ ರೋಸನ್ನು ತಂದು ಕೊಡಬೇಕು ಅಂತಕ್ಕಂತಹ ಒಂದು ಚಿಂತೆಯಲ್ಲಿ ಇರ್ತಾನೆ ಮತ್ತು ಅವನ ಮನಸ್ಸಲ್ಲಿ ದುಃಖ ಇರುತ್ತೆ. ಆ ದುಃಖವನ್ನು ಯಾರು ಅರಿತುಕೊಳ್ತಾರೆ ಅಂದರೆ ನೈಟಿಂಗೇಲ್ ಅಂತಕ್ಕಂಥ ಒಂದು ಬರ್ಡ್ ಏನಿರುತ್ತೋ ಅದು ಅರ್ಥ ಮಾಡ್ಕೊಳ್ಳುತ್ತೆ. ಲ್ಯಾಮೆಂಟಿಂಗ್ ಅಂದರೆ ದುಃಖಿಸೋದು. ಈ ಹುಡುಗ ದುಃಖಿಸ್ತಾ ಇದ್ದಾನೆ, ಕಾರಣ ರೆಡ್ ರೋಸಸ್ ಸಿಗ್ತಾ ಇಲ್ವಲ್ಲ ಅಂತಕ್ಕಂಥದ್ದಕ್ಕೆ. ಹೀಸ್ ಹೋಪ್ಲೆಸ್ ಲವ್ ಆ್ಯಂಡ್ ಫೀಲ್ಸ್ ಸಾರಿ ಫಾರ್ ಹಿಮ್. ಅವನನ್ನು ನೋಡಿ, ಅವನ ಒಂದು ಕಂಡೀಷನನ್ನು ನೋಡಿ ಅದಕ್ಕೆ ಅಯ್ಯೋ ಪಾಪ ಅಂತಕ್ಕಂತಹ ಒಂದು ಅನಿಸಿಕೆ ಆ ಒಂದು ನೈಟಿಂಗೇಲ್ ಬರ್ಡಲ್ಲಿ ಬರುತ್ತೆ. ನೆಕ್ಸ್ಟ್ ಪಾಯಿಂಟ್ ನೋಡಿ, ಶಿ ನೋಸ್ ಹೌ ರೇರ್ ಟ್ರೂ ಲವ್ ಈಸ್. ಎಸ್, ನಿಜವಾದ ಪ್ರೀತಿ ಅಂತಕ್ಕಂಥದ್ದು ಎಷ್ಟು ರೇರ್ ಅಂತಕ್ಕಂತಹ ಒಂದು ಪರಿಕಲ್ಪನೆ ಆ ನೈಟಿಂಗೇಲ್ ಬರ್ಡ್ಗೆ ಇರುತ್ತೆ. ಆ್ಯಂಡ್ ಶಿ ನೋಸ್ ಇಟ್ ವೆನ್ ಶಿ ಸೀಸ್ ಇಟ್. ಎಸ್, ಈಗ ಆ ಹುಡುಗನಲ್ಲಿ ಆ ಒಂದು ನೈಜ ಪ್ರೀತಿಯನ್ನ ಆ ಬರ್ಡ್ ನೋಡ್ತಾ ಇದೆ. ದ ಪ್ರಿನ್ಸ್ ಈಸ್ ಗಿವಿಂಗ್ ಎ ಬಾಲ್. ಎಸ್, ನೋಡಿ, ಬಾಲ್ ಅಂದರೆ ಒಂದು ಪಾರ್ಟಿ ಅಂತೇಳಿ ನಾವು ಕರಿಬಹುದು, ಔತಣಕೂಟ ಅಂತಲೂ ಕೂಡ ಕರಿಬಹುದಾಗಿದೆ. ಬಾಲ್ ಅಂದರೆ ಇಲ್ಲಿ ಕ್ರಿಕೆಟ್ ಬಾಲ್ ಅಲ್ಲ. ದ ಪ್ರಿನ್ಸ್ ಈಸ್ ಗಿವಿಂಗ್ ಎ ಬಾಲ್ ದ ಫಾಲೋಯಿಂಗ್ ನೈಟ್, ಅಂದರೆ ನೆಕ್ಸ್ಟ್ ನೈಟ್ ಏನಿರುತ್ತೋ ಅವತ್ತು ಒಂದು ಔತಣಕೂಟ ಅಥವಾ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಕೂಡ ಇರುತ್ತೆ. ಬಟ್ ಆಲ್ದೋ ದ ಸ್ಟೂಡೆಂಟ್ ಆ್ಯಂಡ್ ದ ವುಮೆನ್ ಹಿ ಲವ್ಸ್ ವಿಲ್ ಬೋತ್ ಬಿ ದೇರ್, ಶಿ ವಿಲ್ ನಾಟ್ ಡಾನ್ಸ್ ವಿತ್ ಹಿಮ್ ವಿತೌಟ್ ಎ ರೆಡ್ ರೋಸ್. ಎಸ್, ಇಬ್ಬರು ಕೂಡ, ಆ ಹುಡುಗ ಇರ್ಬೋದು ಮತ್ತು ಆ ಒಂದು ಲೇಡಿ ಇರ್ಬೋದು, ಇಬ್ಬರು ಕೂಡ ಆ ಒಂದು ಪ್ರೋಗ್ರಾಮಲ್ಲಿ ಇರ್ತಾರೆ, ಆದರೆ ಇಬ್ರು ಡ್ಯಾನ್ಸ್ ಮಾಡೋ ಹಾಗಿಲ್ಲ ಜೊತೆಯಲ್ಲಿ. ಕಾರಣ ಇಷ್ಟೇನೆ, ಇವನು ರೆಡ್ ರೋಸನ್ನು ಅವಳಿಗೆ ಕೊಡದೇ ಇದ್ರೆ ಅವಳು ಇವನ ಜೊತೆ ಡ್ಯಾನ್ಸ್ಗೆ ಬರೋದಿಲ್ಲ. ಆ ವಿಷಯ ಆ ಹುಡುಗನಿಗೆ ಗೊತ್ತಿರುತ್ತೆ, ಹಾಗಾಗಿ ಅವನು ದುಃಖದಲ್ಲಿರ್ತಾನೆ. ಏನಾದರೂ ಮಾಡಿ ರೆಡ್ ರೋಸನ್ನು ಹುಡುಕಿಕೊಂಡು ಬಂದು ಕೊಡಬೇಕಲ್ಲ ಅಂತಕ್ಕಂತಹ ಚಿಂತೆಯಲ್ಲಿ ಅವನು ಇರ್ತಾನೆ. ಎ ಲಿಜಾರ್ಡ್, ಅ ಬಟರ್ಫ್ಲೈ and a daisy all tell the nightingale that it's ridiculous that the young student is weeping over a red rose, but the nightingale sympathizes with him.
ಎಸ್, ಒಂದು ಲಿಜಾರ್ಡ್ ಮತ್ತು ಬಟರ್ಫ್ಲೈ ಮತ್ತು ಡೈಸಿ ಈ ಮೂರು ಏನು ಮಾಡ್ತಿರ್ತವೆ ಅಂದರೆ ಆ ಒಂದು ಹುಡುಗನ ಕಂಡೀಷನನ್ನು ನೋಡಿಬಿಟ್ಟು ರಿಡಿಕ್ಲಿ ಏನಿದು ತಮಾಷೆ, ಹುಡುಗ ಹಿಂಗೆ ಮಾಡ್ತಾ ಇದ್ದಾನಲ್ಲ ಇಂತಹ ಒಂದು ಸಿಂಪಲ್ ಟಾಸ್ಕಿಗೆ ಅಂಥೇಳಿ ಅವಕ್ಕೆ ಅದು ಒಂದು ವ್ಯಂಗ್ಯದ ರೀತಿಯಲ್ಲಿ ಅಥವಾ ತಮಾಷೆಯ ರೀತಿಯಲ್ಲಿ ಅದು ಕಾಣಿಸುತ್ತೆ. ಅಷ್ಟೊಂದು ಸೀರಿಯಸ್ ಮ್ಯಾಟರ್ ಅಂತೇಳಿ ಅವಕ್ಕೆ ಅನಿಸೋದೇ ಇಲ್ಲ. ಆದರೆ ಈ ಒಂದು ನೈಟಿಂಗೇಲ್ ಬರ್ಡ್ ಏನಿರುತ್ತೋ ಇದಕ್ಕೆ ಮಾತ್ರ ಆ ಹುಡುಗನ ಅಂದರೆ ಆ ಹುಡುಗ ವೀಪಿಂಗ್ ಅಂದರೆ ಕಣ್ಣೀರನ್ನು ಹಾಕ್ತಕ್ಕಂಥದ್ದು, ಅಳ್ತಾ ಇರ್ತಕ್ಕಂತಹ ಒಂದು ದೃಶ್ಯವನ್ನು ನೋಡಿಬಿಟ್ಟು ಸಿಂಪಥೈಸ್ ಅಂದರೆ ಅವನನ್ನು ನೋಡಿ ಅಯ್ಯೋ ಪಾಪ ಅಂತೇಳಿ ಅಂದ್ಕೊಳ್ತಾ ಇದೆ. ಶಿ ಫ್ಲೈಸ್ ಟು ಎ ನಿಯರ್ ಬೈ ಗ್ರಾಸ್ ಪ್ಲಾಟ್. ಎಸ್, ಆ ಒಂದು ನೈಟಿಂಗೇಲ್ ಬರ್ಡ್ ಏನು ಮಾಡುತ್ತೆ, ಹತ್ತಿರದಲ್ಲೇ ಒಂದು ಹುಲ್ಲಿನ ತೋಟ ಇರುತ್ತೆ, ಅಲ್ಲಿಗೆ ಹೋಗುತ್ತೆ. ಅಲ್ಲಿ ಕೆಲವೊಂದಿಷ್ಟು ರೋಸ್ ಗಿಡಗಳು ಇರ್ತವೆ, ಅವುಗಳ ಬಳಿಗೆ ಹೋಗ್ತಾ ಇದೆ. ಆ್ಯಂಡ್ ಆಸ್ಕ್ಸ್ ದ ರೋಸ್ ಟ್ರೀ ಟು ಗಿವ್ ಹರ್ ಎ ರೆಡ್ ರೋಸ್. ಎಸ್, ಅಲ್ಲಿಗೆ ಹೋಗ್ಬಿಟ್ಟು ನನಗೆ ಒಂದು ರೆಡ್ ರೋಸನ್ನು ಕೊಡು ಅಂತೇಳಿ ಆ ಒಂದು ರೋಸ್ ಟ್ರೀಯನ್ನು ಕೇಳ್ತಾ ಇದೆ. ಆ್ಯಂಡ್ ಇನ್ ಎಕ್ಸ್ಚೇಂಜ್ ಶಿ ವಿಲ್ ಸಿಂಗ್ ಫಾರ್ ಇಟ್. ಎಸ್, ನೀನು ಒಂದು ವೇಳೆ ನನಗೆ ರೆಡ್ ರೋಸ್ ಕೊಟ್ಟಿದ್ದೆ ಆದರೆ ನಾನು ನಿನಗೋಸ್ಕರ ಹಾಡನ್ನು ಹೇಳ್ತೇನೆ, ಹಾಗಾಗಿ ನೀನೇನು ಮಾಡು, ನನಗೆ ಒಂದು ರೆಡ್ ರೋಸನ್ನು ಕೊಡು ಅಂತೇಳಿ ಬೇಡಿಕೆಯನ್ನು ಈ ಒಂದು ನೈಟಿಂಗೇಲ್ ಬರ್ಡ್ ಅಲ್ಲಿ ಇಡುತ್ತೆ. ಆ್ಯಂಡ್ ಇನ್ ಎಕ್ಸ್ಚೇಂಜ್ ಶಿ ವಿಲ್ ಸಿಂಗ್ ಫಾರ್ ಇಟ್. ಬಟ್ ದ ರೋಸ್ ಟ್ರೀ ಸೇಸ್ ಇಟ್ ಪ್ರೊಡ್ಯೂಸಸ್ ಓನ್ಲಿ ವೈಟ್ ರೋಸಸ್. ಎಸ್, ನೋಡಿ ಆ ಒಂದು ಟ್ರೀ ಏನು ಹೇಳುತ್ತೆ ಅಂದರೆ ಖಂಡಿತ ಸಾಧ್ಯ ಇದೆ, ಬಟ್ ನನ್ನ ಕಡೆಯಿಂದ ರೆಡ್ ರೋಸನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಾನು ಕೇವಲ ವೈಟ್ ರೋಸಸ್, ಬಿಳಿ ರೋಸಸ್ಗಳನ್ನು ಮಾತ್ರ ಕೊಡಲಿಕ್ಕೆ ಸಾಧ್ಯನೇ ಹೊರತು ರೆಡ್ ರೋಸಸ್ಸನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ನನ್ನ ಕಡೆಯಿಂದ ಸಾಧ್ಯ ಇಲ್ಲ ಅಂತೇಳಿ ಆ ಒಂದು ರೋಸ್ ಟ್ರೀ ಹೇಳುತ್ತೆ. ಸೊ ಕೆನಾಟ್ ಗಿವ್ ಹರ್ ವಾಟ್ ಶಿ ವಾಂಟ್ಸ್, ಇಟ್ ಸಜೆಸ್ಟ್ಸ್ ಗೋಯಿಂಗ್ ಟು ದ ರೋಸ್ ಟ್ರೀ ಬೈ ದ ಸನ್ ಡಯಲ್. ಎಸ್, ಒಂದು ಸನ್ ಡಯಲ್ ಅಂದರೆ ಬೇರೆ ಒಂದು ಪ್ಲೇಸಲ್ಲಿ ಇರತಕ್ಕಂತಹ ಇನ್ನೊಂದು ರೋಸ್ ಟ್ರೀ ಇರುತ್ತೆ, ಅಲ್ಲಿಗೆ ನೀನು ಹೋಗಿದ್ದೆ ಆದರೆ ನಿನಗೆ ರೆಡ್ ರೋಸ್ ಸಿಗಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂತಹ ಒಂದು ಸಜೆಷನನ್ನು ಆ ಒಂದು ರೋಸ್ ಟ್ರೀ ಈ ಒಂದು ನೈಟಿಂಗೇಲ್ ಬರ್ಡ್ಗೆ ಹೇಳುತ್ತೆ. ನೆಕ್ಸ್ಟ್ ಪಾಯಿಂಟ್, ದ ನೈಟಿಂಗೇಲ್ ಪ್ರಪೋಸಸ್ ದ ಸೇಮ್ ಡೀಲ್. ಎಸ್, ಈ ಒಂದು ನೈಟಿಂಗೇಲ್ ಅಲ್ಲಿಗೂ ಕೂಡ ಹೋಗುತ್ತೆ, ಬಟ್ ಅಲ್ಲೂ ಕೂಡ ಸೇಮ್ ಕಂಡೀಷನ್ ಇರುತ್ತೆ with this tree, but it replies that it only produces yellow roses. ಏನು ಒಂದು ಆ ನ್ಯೂ ಟ್ರೀಗೆ ಹೋಗಿರುತ್ತೋ ರೋಸ್ ಟ್ರೀ ಅದೇನು ಹೇಳುತ್ತಪ್ಪ ಅಂದರೆ ನನ್ನ ಕಡೆಯಿಂದ ಕೇವಲ ಯೆಲ್ಲೋ ರೋಸಸ್ಗಳನ್ನು ಮಾತ್ರ ಪ್ರೊಡ್ಯೂಸ್ ಮಾಡಲಿಕ್ಕೆ ಸಾಧ್ಯ, ನೀನು ಕೇಳ್ತಕ್ಕಂತಹ ರೆಡ್ ರೋಸಸ್ ನನ್ನ ಕಡೆಯಿಂದ ಉತ್ಪಾದನೆ ಮಾಡಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅದು ಹೇಳುತ್ತೆ. ಸೊ ಕೆನಾಟ್ ಹೆಲ್ಪ್. ಹವೆವರ್ ಇಟ್ ಡೈರೆಕ್ಟ್ಸ್ ಹರ್ ಟು ದ ರೋಸ್ ಟ್ರೀ ರೈಟ್ ಅಂಡರ್ ದ ಸ್ಟೂಡೆಂಟ್ಸ್ ವಿಂಡೋ. ಎಸ್, ಆ ಒಂದು ಸ್ಟೂಡೆಂಟ್ಸ್ ನಮ್ಮ ಮನೆ ಏನಿದೆನೋ ಅಲ್ಲಿ ಏನು ಕಿಟಕಿ ಇದೆ ಅಲ್ವಾ, ಆ ಕಿಟಕಿಯ ಕೆಳಗಡೆ ಒಂದು ರೋಸ್ ಟ್ರೀ ಇದೆ, ನೀನು ಹೋಗಿ ಅಲ್ಲಿ ಕೇಳಿದ್ದೆ ಆದರೆ ನಿನಗೆ ರೆಡ್ ರೋಸ್ ಸಿಗ್ಬೋದು ಅಂತಕ್ಕಂತಹ ಒಂದು ಸಲಹೆಯನ್ನು ಈ ಯೆಲ್ಲೋ ರೋಸಸ್ ಟ್ರೀ ಏನಿರುತ್ತೋ ಅದು ಹೇಳುತ್ತೆ. However, although this rose tree does produce red roses, the winter has frozen its branches and it cannot produce any. ಎಸ್, ಈ ಒಂದು ನೈಟಿಂಗೇಲ್ ಬರ್ಡ್ ಅಲ್ಲಿ ಹೋಗಿ ಕೇಳಿದಾಗ ಆ ರೆಡ್ ರೋಸಸ್ನ ಒಂದು ಟ್ರೀ ಏನಿರುತ್ತೋ ಅದು ತನ್ನ ಒಂದು ಕೆಟ್ಟ ಪರಿಸ್ಥಿತಿಯನ್ನು ಹೇಳ್ತಾ ಇದೆ. ಅಂದರೆ ಈಗೇನು ವಿಂಟರ್ ಸೀಸನ್ ಇದೆನೋ, ಈ ವಿಂಟರ್ ಸೀಸನ್ ಇರೋ ಕಾರಣ ನನ್ನ ಎಲ್ಲ ಬ್ರಾಂಚಸ್ಗಳು ಏನಾಗಿದ್ದಾವೆ, ಫ್ರೋಸನ್ ಅಂದರೆ ಹಿಮದಿಂದಾಗಿ ಬರ್ಫ್ನಿಂದಾಗಿ ಹೆಪ್ಪುಗಟ್ಬಿಟ್ಟಿದ್ದಾವೆ. ಈಗ ನನ್ನ ಕಡೆಯಿಂದ ರೋಸನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ, ಇಂತಹ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ನಾನಿದ್ದೇನೆ ಅಂತಕ್ಕಂಥದ್ದನ್ನು ಆ ಒಂದು ಗಿಡವು ಕೂಡ ಹೇಳುತ್ತೆ. ಎಸ್, ನೀವು ಚಿತ್ರದಲ್ಲಿ ಗಮನಿಸಬಹುದು ನೈಟಿಂಗೇಲ್ ಬರ್ಡ್ ಯಾವ ರೀತಿ ಹೂಗಳನ್ನು ಹೋಗಿ ಕೇಳ್ತಾ ಇದೆ ರೆಡ್ ರೋಸನ್ನು ಅಂತಕ್ಕಂಥದ್ದನ್ನು. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡಿ, ದ ನೈಟಿಂಗೇಲ್ ಆಸ್ಕ್ಸ್ if there is any way she can get one red rose for the student. Yes, the nightingale asks if there is any way, ಏನಾದರೂ ಮಾಡಿ ನನ್ನ ಕಡೆಯಿಂದ ಒಂದು ರೆಡ್ ರೋಸನ್ನು ನಿನ್ನಿಂದ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆನಾ ಅಂತಕ್ಕಂತಹ ಒಂದು ಪ್ರಶ್ನೆಯನ್ನು ನೈಟಿಂಗೇಲ್ ಬರ್ಡ್ ಆ ಒಂದು ಗಿಡವನ್ನು ಕೇಳುತ್ತೆ. The tree replies that the only way of producing a red rose is for the nightingale to sing by moonlight while allowing a thorn to pierce her heart, so her blood seeps through to the tree and produces a red rose. ಎಸ್, ಆ ಒಂದು ರೆಡ್ ರೋಸ್ ಟ್ರೀ ಒಂದು ಸಲಹೆಯನ್ನು ಕೊಡುತ್ತೆ, ಖಂಡಿತ ಸಾಧ್ಯ ಇದೆ, ಅದಕ್ಕೆ ಒಂದು ಕೆಲಸವನ್ನು ನೀನು ಮಾಡಬೇಕಾಗುತ್ತೆ. ಅದೇನಪ್ಪ ಅಂದರೆ ಒಂದು ಮೂನ್ ಲೈಟ್ನಲ್ಲಿ ನೀನೇನು ಮಾಡಬೇಕು, ನಿನ್ನ ಒಂದು ಹೃದಯವನ್ನು ಥಾರ್ನ್ಗೆ ಒಡ್ಬಿಟ್ಟು ನೀನು ಹಾಡನ್ನು ಹೇಳಬೇಕು. ಆಗ ನಿನ್ನ ಹೃದಯವು ಸೀಳಿಬಿಟ್ಟು ಅದರಿಂದ ಏನು ರಕ್ತ ಬರುತ್ತೋ ಆ ರಕ್ತ ನನ್ನ ಮೇಲೆ ತೊಟ್ಟಿಕ್ಕಿದರೆ ಆಗ ಮಾತ್ರ, ಸೀಪ್ಸ್ ಅಂದರೆ ತೊಟ್ಟಿಕ್ಕೋದು, ಆ ಬ್ಲಡ್ಡನ್ನು ಮೇಲೆ ತೊಟ್ಟಿಕ್ಕುವ ಕಾರಣದಿಂದಾಗಿ
ನನ್ನಿಂದ ಒಂದು ರೆಡ್ ರೋಸನ್ನು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಇದೆ, ಅದನ್ನು ಬಿಟ್ಟರೆ ಬೇರೆ ಮಾರ್ಗ ಇಲ್ಲ ಅಂತಕ್ಕಂಥದ್ದನ್ನು ಆ ಒಂದು ರೆಡ್ ರೋಸ್ ಟ್ರೀ ಹೇಳುತ್ತೆ. ಅಂದರೆ ಇಂಡೈರೆಕ್ಟಾಗಿ ನಿನ್ನ ಪ್ರಾಣ ತ್ಯಾಗವನ್ನು ಮಾಡಿದರೆ ಮಾತ್ರ ರೆಡ್ ರೋಸ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂತಹ ಒಂದೇ ಒಂದು ಸಾಧ್ಯತೆಯನ್ನು ಆ ಒಂದು ರೆಡ್ ರೋಸ್ ಟ್ರೀ ಈ ಒಂದು ನೈಟಿಂಗೇಲ್ ಬರ್ಡ್ಗೆ ಹೇಳುತ್ತೆ. ದ ನೈಟಿಂಗೇಲ್ ಅಗ್ರೀಸ್ ಟು ದಿಸ್. ಎಸ್ ನೋಡಿ, ಹಿಂದೆ ಮುಂದೆ ವಿಚಾರಣೆ ಮಾಡೋದಿಲ್ಲ ಈ ಒಂದು ನೈಟಿಂಗೇಲ್ ಬರ್ಡ್. ಯಾಕೆಂದರೆ ಅದಕ್ಕೆ ಪ್ರೀತಿ ಏನಾದರೂ ಮಾಡಿ ಗೆಲ್ಲಬೇಕು, ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ ಅಂತಕ್ಕಂತಹ ಒಂದು ಉದ್ದೇಶ ಇರುತ್ತೆ. ಹಾಗಾಗಿ ಸಡನ್ಲಿ ಅದು ಒಪ್ಕೊಳ್ಳುತ್ತೆ. ಬಿಕಾಸ್ ಶಿ ಬಿಲೀವ್ಸ್ ಲವ್ ಟು ಬಿ ಮೋರ್ ವ್ಯಾಲ್ಯೂಯಬಲ್ ದ್ಯಾನ್ ಲೈಫ್. ಎಸ್, ಜೀವಕ್ಕಿಂತ ಅಥವಾ ಜೀವನಕ್ಕಿಂತ ಲವ್ವೇ ಗ್ರೇಟ್ ಅಂತಕ್ಕಂಥದ್ದು, ಅದೇ ಮೋರ್ ವ್ಯಾಲ್ಯೂಯಬಲ್, ಅದಕ್ಕೆ ಬೆಲೆ ಹೆಚ್ಚು. ಆ್ಯಂಡ್ ಎ ಹ್ಯೂಮನ್ ಹಾರ್ಟ್ ಮೋರ್ ಪ್ರಿಷಿಯಸ್ ದ್ಯಾನ್ ಹರ್ಸ್. ಎಸ್, ಒಬ್ಬ ಮನುಷ್ಯನ ಹೃದಯ ಅಂದರೆ ಆ ಹುಡುಗ ಏನು ಅಳ್ತಾ ಇದ್ದಾನೋ, ಪ್ರೀತಿಗಾಗಿ ಕಣ್ಣೀರು ಹಾಕ್ತಾ ಇದ್ದಾನೋ, ಅವನ ಹೃದಯದಲ್ಲಿ ಸಾಕಷ್ಟು ನೋವಿದೆನೋ, ಆ ನೋವಿಗಿಂತ ನನ್ನ ಒಂದು ನೋವು ದೊಡ್ಡದಲ್ಲ, ನನ್ನ ಹೃದಯಕ್ಕಿಂತ ಅವನ ಹೃದಯವೇ ಹೆಚ್ಚು ಪ್ರೀಷಿಯಸ್ ಅಂದರೆ ಮೌಲ್ಯಯುತವಾಗಿರ್ತಕ್ಕಂಥದ್ದು ಅಂಥೇಳಿ ಆ ಒಂದು ನೈಟಿಂಗೇಲ್ ಬರ್ಡ್ ಅಂದ್ಕೊಳ್ಳುತ್ತೆ. ಶಿ ಗೋಸ್ ಆ್ಯಂಡ್ ಟೆಲ್ಸ್ ದ ಫಾರ್ಲಾರ್ನ್ ಸ್ಟೂಡೆಂಟ್ ವಾಟ್ ಶಿ ಈಸ್ ಗೋಯಿಂಗ್ ಟು ಡೂ, ಬಟ್ ಹಿ ಡಸಂಟ್ ಅಂಡರ್ಸ್ಟ್ಯಾಂಡ್ ಹರ್. ಎಸ್, ತಾನು ಮುಂದೆ ಏನು ಮಾಡಲಿಕ್ಕೆ ಹೊರಟಿದ್ದೇನೆ ಅಂತಕ್ಕಂಥದ್ದನ್ನು ಆ ಹುಡುಗನ ಬಳಿ ಹೋಗಿ ಈ ನೈಟಿಂಗೇಲ್ ಬರ್ಡ್ ಹೇಳುತ್ತೆ. ಅಂದರೆ ತಾನೇನು ಆ ಒಂದು ಮುಳ್ಳಿಗೆ ಎದೆಯೊಡ್ಡಿ ಹೃದಯವನ್ನು ಒಡ್ಡಿ ನಿನಗೋಸ್ಕರ ಒಂದು ರೆಡ್ ರೋಸನ್ನು ನೆಕ್ಸ್ಟ್ ಪ್ರೊಡ್ಯೂಸ್ ಮಾಡ್ತೇನೆ ಅಂತಕ್ಕಂಥದ್ದನ್ನು ಹೇಳುತ್ತೆ. ಬಟ್ ಅದು ಆ ಹುಡುಗನಿಗೆ ಅರ್ಥ ಆಗೋದಿಲ್ಲ. ಕಾರಣ ಇಷ್ಟೇ, ಬಿಕಾಸ್ ಹಿ ಓನ್ಲಿ ಅಂಡರ್ಸ್ಟ್ಯಾಂಡ್ಸ್ ಥಿಂಗ್ಸ್ ರಿಟನ್ ಡೌನ್ ಇನ್ ಬುಕ್ಸ್. ಕೇವಲ ಪುಸ್ತಕದಲ್ಲಿ ಬರೆದಿರ್ತಕ್ಕಂತಹ ಜ್ಞಾನ ಏನಾದರೂ ಇದ್ದರೆ ಅದು ಮಾತ್ರ ಅವನಿಗೆ ಅರ್ಥ ಆಗುತ್ತೆ. ಈ ಒಂದು ಪಕ್ಷಿಯ ಭಾಷೆ ಅವನಿಗೆ ಅರ್ಥ ಆಗೋದಿಲ್ಲ. ದ ಓಕ್ ಟ್ರೀ ಇನ್ ವಿಚ್ ದ ನೈಟಿಂಗೇಲ್ ಹ್ಯಾಸ್ ಬಿಲ್ಟ್ ಹರ್ ನೆಸ್ಟ್ ಡಸ್ ಅಂಡರ್ಸ್ಟ್ಯಾಂಡ್ ಹರ್ ವರ್ಡ್ಸ್. ಎಸ್, ಆ ಒಂದು ನೈಟಿಂಗೇಲ್ ಬರ್ಡ್ ಒಂದು ಗೂಡನ್ನು ಕಟ್ಟಿರುತ್ತೆ. ಎಲ್ಲಿ ಅಂದರೆ ಓಕ್ ಟ್ರೀಯಲ್ಲಿ. ಸೊ ಆ ಓಕ್ ಟ್ರೀ ಈ ಒಂದು ಪಕ್ಷಿಯ ಅದು ಏನು ಮಾಡಲಿಕ್ಕೆ ಹೊರಟಿದ್ದೇನೋ ಅದನ್ನು ಅರ್ಥ ಮಾಡಿಕೊಳ್ಳುತ್ತೆ, ಆ ಒಂದು ಬರ್ಡ್ ಕಂಡೀಷನನ್ನು. ಹವೆವರ್ ಆ್ಯಂಡ್ ರಿಕ್ವೆಸ್ಟ್ಸ್ ಒನ್ ಲಾಸ್ಟ್ ಸಾಂಗ್ ಫ್ರಮ್ ದ ನೈಟಿಂಗೇಲ್. ಎಸ್, ನೀನು ನೆಕ್ಸ್ಟ್ ಏನು ಆ ಒಂದು ಥಾರ್ನ್ಗೆ ಇದೆಯೊಡ್ಡಿ ಹಾಡು ಹೇಳಿದರೆ ನೆಕ್ಸ್ಟ್ ಬದುಕುವ ಚಾನ್ಸಸ್ ಇರೋದೇ ಇಲ್ಲ, ನಿನ್ನಿಂದ ಇನ್ನೊಂದು ಹಾಡು ಬೇಕಾಗಿದೆ, ಸೊ ಒಂದು ಹಾಡನ್ನು ಹೇಳು ಅಂತಕ್ಕಂತಹ ಬೇಡಿಕೆಯನ್ನು ಆ ಒಂದು ಓಕ್ ಟ್ರೀ ಏನಿತ್ತೋ ಅದು ಇಡುತ್ತೆ. She sings, but the student taking out his notebook is rather unimpressed because the bird's song has no practical use. ಅದೇ ಸಂದರ್ಭದಲ್ಲಿನೇ ಆ ಪಕ್ಷಿ ಒಂದು ಹಾಡನ್ನು ಹೇಳಲಿಕ್ಕೆ ತೊಡಗುತ್ತೆ. ಆದರೆ ಆ ಹುಡುಗನಿಗೆ ಈ ಒಂದು ಪಕ್ಷಿ ಏನು ಹಾಡನ್ನು ಹೇಳ್ತಾ ಇದ್ದಾನೋ ಇವನಿಗೋಸ್ಕರನೇ ಹಾಡು ಹೇಳ್ತಾ ಇದೆ, ಬಟ್ ಅದರಿಂದ ಅವನಿಗೆ ಯಾವುದೇ ಇಂಪ್ರೆಷನ್ ಆಗೋದಿಲ್ಲ. ಯಾಕೆಂದರೆ ಆ ಪಕ್ಷಿ ಏನು ಮಾಡ್ತಾ ಇದೆ ಅಂತಕ್ಕಂಥದ್ದೇ ಇವನಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಆ ಒಂದು ಪಕ್ಷಿ ಹಾಡ್ತಕ್ಕಂಥದ್ದು ಹ್ಯಾಸ್ ನೋ ಪ್ರಾಕ್ಟಿಕಲ್ ಯೂಸ್, ಅಂದರೆ ಇದರಿಂದ ಏನೂ ಯೂಸ್ ಇಲ್ಲ, ಸುಮ್ಮನೆ ಹಾಡು ಹೇಳ್ತಾ ಇದೆ ಅಂತಕ್ಕಂತಹ ಅಭಿಪ್ರಾಯ ಅವನಿಗೆ ಇರುತ್ತೆ. ಅವನಿಗೆ ಒಂದು ಪಕ್ಷಿಯ ನೈಜ ಉದ್ದೇಶ ಏನು ಅಂತಕ್ಕಂಥದ್ದು ಗೊತ್ತಿಲ್ಲ. ದಟ್ ನೈಟ್ ದ ನೈಟಿಂಗೇಲ್ ಸಿಂಗ್ಸ್ ವಿತ್ ಹರ್ ಹಾರ್ಟ್ ಅಗೇನ್ಸ್ಟ್ ದ ಥಾರ್ನ್. ಎಸ್, ಆ ರಾತ್ರಿ ಏನು ಮಾಡುತ್ತೆ, ಆ ಪಕ್ಷಿ ಮುಳ್ಳಿಗೆ ಎದೆಯಡ್ಡಿ ಹಾಡನ್ನು ಹೇಳಲಿಕ್ಕೆ ತೊಡಗುತ್ತೆ. ಅಂಟಿಲ್ ಇಟ್ ಇವೆಂಚುವಲಿ ಪಿಯರ್ಸಸ್ ಹರ್ ಹಾರ್ಟ್ ವೈಲ್ ಶಿ ಸಿಂಗ್ಸ್ ಆಫ್ ಲವ್. ಎಸ್, ಪ್ರೀತಿಗೋಸ್ಕರ ಏನೋ ಹಾಡನ್ನು ಹೇಳಲಿಕ್ಕೆ ತೊಡಗುತ್ತೋ ಆ ಒಂದು ಮುಳ್ಳಿಗೆ ಎದೆಯಡ್ಡಿ ಅದರ ಒಂದು ಹೃದಯ ಏನಿರುತ್ತೆ, ಪಿಯರ್ಸ್ ಅಂದರೆ ಸೀಳು ಹೋಗುತ್ತೆ, ಒಡೆದು ಹೋಗುತ್ತೆ. ಹರ್ ಹಾರ್ಟ್ಸ್ ಬ್ಲಡ್ ಸೀಪ್ಸ್ ಇನ್ ಟು ದ ಟ್ರೀ ಆ್ಯಂಡ್ ಪ್ರೊಡ್ಯೂಸಸ್ ಎ ರೆಡ್ ರೋಸ್. ಎಸ್, ಆ ಒಂದು ಹೃದಯ ಒಡೆದ್ಬಿಟ್ಟು ಆ ರಕ್ತ ಹೃದಯದಿಂದ ಆಚೆ ಆ ಒಂದು ಗಿಡದ ಮೇಲೆ ತೊಟ್ಟಿಕ್ತಾ ಇದೆ. ಆ ತೊಟ್ಟಿಕ್ಕುತ್ತಾ ಒಂದು ರೆಡ್ ರೋಸ್ ಅಲ್ಲಿ ತಯಾರಾಗುತ್ತೆ, ಆ ಒಂದು ಗಿಡದಲ್ಲಿ ಬಿಡುತ್ತೆ. ನೀವು ಚಿತ್ರದಲ್ಲಿ ಗಮನಿಸಬಹುದು ಯಾವ ರೀತಿ ನೈಟಿಂಗೇಲ್ ಬರ್ಡ್ ಹಾಡನ್ನು ಹೇಳ್ತಾ ಇದೆ. ಒಂದು ಮುಳ್ಳಿಗೆ ಎದೆಯಡ್ಡಿ ಅದರ ರಕ್ತದಿಂದಾಗಿ ಒಂದು ರೋಸ್ ಇಲ್ಲಿ ಅರಳಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ಎಸ್, ಆ ಒಂದು ರಕ್ತವನ್ನು ನಾವಿಲ್ಲೆಲ್ಲ ನೋಡಬಹುದಾಗಿದೆ. ಬಟ್ ಬೈ ದ ಟೈಮ್ ದ ಫ್ಲವರ್ ಈಸ್ ಫಾರ್ಮ್ಡ್ ದ ನೈಟಿಂಗೇಲ್ ಹ್ಯಾಸ್ ಡೈಡ್. ಎಸ್, ಏನು ಆ ಒಂದು ನೈಟಿಂಗೇಲ್ ಬರ್ಡ್ ಹಾಡು ಹೇಳ್ತಾ ಇರುತ್ತೋ ಅದೇ ಸಂದರ್ಭದಲ್ಲಿ ನಿಧಾನಕ್ಕೆ ಆ ರೆಡ್ ರೋಸ್ ಅರಳುತ್ತೆ. ಬಟ್ ಸಂಪೂರ್ಣವಾಗಿ ಅರಳಿದಂತಹ ಸಂದರ್ಭದಲ್ಲಿ ಈ ಒಂದು ನೈಟಿಂಗೇಲ್ ಬರ್ಡ್ನ ಜೀವವೇ ಹೊರಟು ಹೋಗಿರುತ್ತೆ, ತನ್ನ ಪ್ರಾಣವನ್ನು ಅದು ಅಲ್ಲಿ ಕಳೆದುಕೊಂಡಿರುತ್ತೆ. ದಿಸ್ ಈಸ್ ವೆರಿ ಸ್ಯಾಡ್ ಥಿಂಗ್. ನೆಕ್ಸ್ಟ್ ಪಾಯಿಂಟ್ ನೋಡಿ. ದ ನೆಕ್ಸ್ಟ್ ಮಾರ್ನಿಂಗ್ ದ ಸ್ಟೂಡೆಂಟ್ ಓಪನ್ಸ್ ಹಿಸ್ ವಿಂಡೋ and sees the red rose on the tree and believes that it is there thanks to mere good luck. ಎಸ್, ಆ ಹುಡುಗ ನೆಕ್ಸ್ಟ್ ಮಾರ್ನಿಂಗ್ ಏನು ಮಾಡ್ತಾನೆ, ವಿಂಡೋವನ್ನು ಓಪನ್ ಮಾಡಿ ಆಚೆ ನೋಡ್ತಾನೆ. ಅವನಿಗೆ ಆ ಒಂದು ರೆಡ್ ರೋಸ್ ಏನಿತ್ತು ಅದು
ಕಣ್ಣಿಗೆ ಬೀಳುತ್ತೆ. ಮತ್ತು ಅವನೇನು ಅಂದ್ಕೊಳ್ತಾನೆ ಅಂದರೆ ಎಂತಹ ಲಕ್ ನನ್ನದು ಅಂತೇಳಿ ಅವನು ಅಂದ್ಕೊಳ್ತಾ ಇದ್ದಾನೆ. ನನಗೆ ಗುಡ್ ಲಕ್ ಬಂದಿದೆ. ಅವನಿಗೆ ನಿಜವಾಗ್ಲೂ ಕೂಡ ಆ ನೈಟಿಂಗೇಲ್ ಬರ್ಡ್ ಪ್ರಾಣತ್ಯಾಗ ಮಾಡಿರ್ತಕ್ಕಂಥದ್ದು ತಿಳಿದಿರೋದೇ ಇಲ್ಲ. Plucking the rose, he goes to the house where his sweetheart lives and presents her with a red rose. ಎಸ್, ಅವನೇನು ಮಾಡ್ತಾನೆ, ಆ ರೆಡ್ ರೋಸನ್ನು ಗಿಡದಿಂದ ಕಿತ್ತುಕೊಂಡು ಅವನ ಒಂದು ಸ್ವೀಟ್ ಹಾರ್ಟ್ ಏನಿರ್ತಾಳೋ ಅಥವಾ ಅವನ ಲವರ್ ಏನಿರ್ತಾಳೋ ಅವಳಿಗೆ ಕೊಡಲಿಕ್ಕೆ ಅಂಥೇಳಿ ಅವನು ಹೊರಡ್ತಾ ಇದ್ದಾನೆ. ಆ್ಯಂಡ್ ಪ್ರೆಸೆಂಟ್ಸ್ ಹರ್ ವಿತ್ ಅ ರೆಡ್ ರೋಸ್, ಹೋಗಿ ಅದನ್ನು ಪ್ರೆಸೆಂಟ್ ಮಾಡ್ತಾ ಇದ್ದಾನೆ, ಗಿಫ್ಟಾಗಿ ಕೊಡ್ತಾ ಇದ್ದಾನೆ. ಬಟ್ ಅನದರ್ suitor, Chamberlain's nephew, has sent her jewels which are more valuable than flowers. ಎಸ್ ನೋಡಿ, ಮತ್ತೊಬ್ಬ ವ್ಯಕ್ತಿ ಅಂದರೆ ಚೆಂಬರ್ಲೆನ್ಸ್ನ ನೆಫು ಏನಿರ್ತಾನೋ ಅವನೇನು ಮಾಡಿರ್ತಾನೆ, ಆಲ್ರೆಡಿ ಈ ಹುಡುಗಿಗೆ ಜುವೆಲ್ಸನ್ನು ಅಥವಾ ಆಭರಣಗಳನ್ನು ಕೊಟ್ಟಿರ್ತಾನೆ. ಆ ಆಭರಣಗಳು ರೆಡ್ ರೋಸಸ್ಗಿಂತ ಅಥವಾ ಫ್ಲವರ್ಸ್ಗಿಂತನೂ ಹೆಚ್ಚಿನ ಒಂದು ವ್ಯಾಲ್ಯೂವನ್ನು ಹೊಂದಿರ್ತವೆ. ಸೊ ಶಿ ಸೇಸ್ ಶಿ ವಿಲ್ ಡಾನ್ಸ್ ವಿತ್ ಹಿಮ್ ಇನ್ಸ್ಟೆಡ್ ಅಟ್ ದ ಬಾಲ್ ದಟ್ ನೈಟ್. ಎಸ್, ನಿನ್ನ ಒಂದು ಫ್ಲವರ್ಗಿಂತ ಈ ಜುವೆಲ್ಸ್ ಏನಿದ್ದಾವೆ ಇವು ವ್ಯಾಲ್ಯೂಯೇಬಲ್ ಆಗಿರೋ ಕಾರಣದಿಂದ ನಾನು ನಿನ್ನ ಜೊತೆ ಡ್ಯಾನ್ಸ್ ಮಾಡೋದಿಲ್ಲ, ಆ ಒಂದು ಚೆಂಬರ್ಲೈನ್ಸ್ನ ನೆಫು ಏನಿದ್ದಾನೋ ಅವನ ಜೊತೆ ನಾನು ಡ್ಯಾನ್ಸ್ ಮಾಡ್ತೇನೆ ಅಂತಕ್ಕಂಥದ್ದನ್ನು ಅವಳು ಅವನಿಗೆ ಹೇಳ್ತಾಳೆ. ದ ಸ್ಟೂಡೆಂಟ್ ಡಿನೌನ್ಸಸ್ ದ ಗರ್ಲ್ ಫಾರ್ ಹರ್ ಫಿಕಲ್ನೆಸ್ ಆ್ಯಂಡ್ ಶಿ ಕಾಲ್ಸ್ ಹಿಮ್ ರೂಡ್. ಎಸ್, ಇದರಿಂದ ಮನನೊಂದಂತಹ ಈ ಹುಡುಗ ಏನು ಮಾಡ್ತಾನೆ, ಅವಳಿಗೆ ವಂಚಿಕೆ ಅಂತೇಳಿ ಬೈತಾನೆ, ಅವಳಿಗೆ ಅಪಮಾನವನ್ನು ಮಾಡ್ತಾನೆ. ಫಿಕಲ್ನೆಸ್ ಅಂದರೆ ವಂಚನೆಯನ್ನು ಮಾಡಿದ್ದಕ್ಕೆ ಬೈತಾ ಇದ್ದಾನೆ. ಆ್ಯಂಡ್ ಶಿ ಕಾಲ್ಸ್ ಹಿಮ್ ರೂಡ್. ಎಷ್ಟೊಂದು ಕ್ರೂರಿ ಇದೆಯಾ ನೀನು, ರೂಡಾಗಿ ವರ್ತನೆ ಮಾಡ್ತೀಯಾ ಅಂತೇಳಿ ಅವಳು ಹೇಳ್ತಾಳೆ. ಹಿ ಥ್ರೋಸ್ ದ ರೆಡ್ ರೋಸ್ ಇನ್ ಟು ದ ಗಟ್ಟರ್ ವೇರ್ ಎ ಕಾರ್ಟ್ ರೋಲ್ಸ್ ಓವರ್ ಇಟ್. ಆ ಒಂದು ರೆಡ್ ರೋಸನ್ನು ಇವಳಿಗೋಸ್ಕರ ಏನು ತಂದಿದ್ನೋ ಅದನ್ನು ಒಂದು ಗಟ್ಟರಲ್ಲಿ ಅವನು ಬಿಸಾಕ್ತಾ ಇದ್ದಾನೆ. ಅದರ ಮೇಲೆ ಒಂದು ಕಾರ್ಟ್ ಕೂಡ ಹರಿದು ಹೋಗುತ್ತೆ. ಕಾರ್ಟ್ ಅಂದರೆ ಎತ್ತಿನ ಗಾಡಿ ಅಥವಾ ಕುದುರೆ ಗಾಡಿ ಅಂತೇಳಿ ನಾವು ಹೇಳ್ಬೋದು. ಆ್ಯಸ್ ಹಿ ವಾಕ್ಸ್ ಹೋಮ್ he decides to reject love in favor of logic and philosophy. ಎಸ್ ನೋಡಿ, ಮನೆಗೆ ಹೋಗ್ತಾನೆ, ಇವನು ಡಿಸೈಡ್ ಕೂಡ ಮಾಡ್ತಾನೆ ತೀರ್ಮಾನವನ್ನು. ಏನಂದರೆ ಈ ಪ್ರೀತಿ ಅಂತಕ್ಕಂಥದ್ದು ನಿಜವಾಗ್ಲೂ ಸುಳ್ಳಾಗಿದೆ, ಇದು ಸತ್ಯವಲ್ಲ. ಲಾಜಿಕ್ ಅಂದರೆ ತರ್ಕಶಾಸ್ತ್ರ ಮತ್ತು ಫಿಲಾಸಫಿ ಇವೆರಡನ್ನು ಕೂಡ ಅವನು ಒಪ್ಕೊಳ್ತಾನೆ. ಈ ಪ್ರೀತಿಗೆ ಯಾವುದೇ ಅರ್ಥ ಇಲ್ಲ ಅಂತಕ್ಕಂತಹ ಒಂದು ಸತ್ಯವನ್ನು ಅವನು ಅರ್ಥ ಮಾಡ್ಕೊಳ್ತಾನೆ. ಈ ಪ್ರೀತಿಗಿಂತ ಲಾಜಿಕ್ ಮತ್ತು ಫಿಲಾಸಫಿನೇ ಗ್ರೇಟ್ ಅಂತ ಹೇಳಿ ಅವನು ಅಂದ್ಕೊಳ್ತಾನೆ. ವಿಚ್ ಹ್ಯಾವ್ ಎ ಮೋರ್ ಪ್ರಾಕ್ಟಿಕಲ್ ಯೂಸ್. ಇವುಗಳಿಂದನೇ ಹೆಚ್ಚಿನ ಒಂದು ಲಾಭ ಇದೆ. ಈ ಲಾಜಿಕ್ ಮತ್ತು ಫಿಲಾಸಫಿಗಳಿಂದಾನೇ ಹೆಚ್ಚು ಜ್ಞಾನ ಸಿಗುತ್ತೆ, ಪ್ರೀತಿಯಿಂದ ಅಲ್ಲ ಅಂತಕ್ಕಂಥದ್ದನ್ನು ಅವನು ಅರ್ಥ ಮಾಡ್ಕೊಳ್ತಾನೆ. ಮತ್ತು ಮನೆಗೆ ಹೋದವನು ಏನು ಮಾಡ್ತಾನೆ ಅಂದರೆ ಪುಸ್ತಕಗಳನ್ನು ತೆಗೆದುಕೊಂಡು ಓದಲಿಕ್ಕೆ ತೊಡಗುತ್ತಾನೆ. ಎಸ್ ಡಿಯರ್ ಲರ್ನರ್ಸ್, ಇದಿಷ್ಟು ನಮ್ಮ ಒಂದು ಪ್ರಸ್ತುತ ಸ್ಟೋರಿ ಆಗಿದೆ. ಸೊ ಇದೊಂದು ಬ್ಯೂಟಿಫುಲ್ ಸ್ಟೋರಿ ಆಗಿದೆ ಅಂತ ಅಂದ್ಕೊಳ್ತೇನೆ. ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಅದ್ರ ಜೊತೆಗೆ ಮುಂದಿನ ಒಂದು ಲೆಸನ್ನಲ್ಲಿ ಯಾವ ವಿಡಿಯೋವನ್ನು ನೋಡಲಿಕ್ಕೆ ನೀವು ಇಷ್ಟಪಡ್ತೀರಾ ಅಂತಕ್ಕಂಥದ್ದನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸೋಣ. ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.